20 ಗಂಟೆಗಳ ಜೀವನ್ಮರಣದ ಹೋರಾಟ ಕೊನೆಗೂ ಆ ಮಗು ಬದುಕ್ತು ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ಕೋತಿದ್ದಾರೆ ಆದರೆ ಅಲ್ಲಿ ನಡೀತಿರೋ ಬೆಳವಣಿಗೆ ಏನಪ್ಪಾ ಅಂದ್ರೆ ಮಗು ಆರೋಗ್ಯ ವಿಚಾರಿಸೋದಕ್ಕೆ ತುಂಬಾ ಜನ ಆಸ್ಪತ್ರೆ ಹತ್ರ ಬರ್ತಿದ್ದಾರಂತೆ ಸದ್ಯಕ್ಕೆ ಮಗು ಸೇಫ್ ಚೇತರಿಸ್ಕೊಳ್ತಾ ಇದೆ ಸಾತ್ವಿಕ್ ಆರೋಗ್ಯವಾಗಿದ್ದಾನೆ ಪವಾಡ ಸದೃಶ ರೀತಿಯಲ್ಲಿ ಮನೆಯವರೆಲ್ಲ ಹೇಳ್ತಿರೋದು ಸಿದ್ಧಲಿಂಗ ಮಹಾಪುರುಷರ ಪವಾಡ ಇದೆ ಹಾಗಾಗಿ ಮಗು ಸೇಫ್ ಅಂತ ಆದರೆ ಆಸ್ಪತ್ರೆ ಹತ್ರ ತುಂಬಾ ಜನರು ಬಂದು ಮಗು ಆರೋಗ್ಯ ವಿಚಾರಣೆ ಮಾಡ್ತಿದ್ದಾರೆ ಆದರೆ ವೈದ್ಯರು ಕೆಲವರಿಗಷ್ಟೇ ಅವಕಾಶ ಮಾಡಿಕೊಡ್ತಿದ್ದಾರೆ ಇಪ್ಪತ್ತು ಗಂಟೆಗಳ ಜೀವನ್ಮರಣದ ಹೋರಾಟ ಕೊನೆಗೂ ಆ ಮಗು ಬದುಕ್ತು ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ಕೋತಿದ್ದಾರೆ ಆದರೆ ಅಲ್ಲಿ ನಡೀತಿರೋ ಬೆಳವಣಿಗೆ ಏನಪ್ಪಾ ಅಂದ್ರೆ ಮಗು ಆರೋಗ್ಯ ವಿಚಾರಿಸೋದಕ್ಕೆ ತುಂಬಾ ಜನ ಆಸ್ಪತ್ರೆ ಹತ್ರ ಬರ್ತಿದ್ದಾರಂತೆ ಸದ್ಯಕ್ಕೆ ಮಗು ಸೇಫ್ ಚೇತರಿಸ್ಕೊಳ್ತಾ ಇದೆ ಸಾತ್ವಿಕ್ ಆರೋಗ್ಯವಾಗಿದ್ದಾನೆ ಪವಾಡ ಸದೃಶ ರೀತಿಯಲ್ಲಿ ಮನೆಯವರೆಲ್ಲ ಹೇಳ್ತಿರೋದು ಸಿದ್ಧಲಿಂಗ ಮಹಾಪುರುಷರ ಪವಾಡ ಇದೆ ಹಾಗಾಗಿ ಮಗು ಸೇಫ್ ಅಂತ ಆದರೆ ಆಸ್ಪತ್ರೆ ಹತ್ರ ತುಂಬಾ ಜನರು ಬಂದು ಮಗು ಆರೋಗ್ಯ ವಿಚಾರಣೆ ಮಾಡ್ತಿದ್ದಾರೆ ಆದರೆ ವೈದ್ಯರು ಕೆಲವರಿಗಷ್ಟೇ ಅವಕಾಶ ಮಾಡಿಕೊಡ್ತಿದ್ದಾರೆ ಇಪ್ಪತ್ತು ಗಂಟೆಗಳ ಜೀವನ್ಮರಣದ ಹೋರಾಟ ಕೊನೆಗೂ ಆ ಮಗು ಬದುಕ್ತು ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ಕೋತಿದ್ದಾರೆ ಆದರೆ ಅಲ್ಲಿ ನಡೀತಿರೋ ಬೆಳವಣಿಗೆ ಏನಪ್ಪಾ ಅಂದ್ರೆ ಮಗು ಆರೋಗ್ಯ ವಿಚಾರಿಸೋದಕ್ಕೆ ತುಂಬಾ ಜನ ಆಸ್ಪತ್ರೆ ಹತ್ರ ಬರ್ತಿದ್ದಾರಂತೆ ಸದ್ಯಕ್ಕೆ ಮಗು ಸೇಫ್ ಚೇತರಿಸ್ಕೊಳ್ತಾ ಇದೆ ಸಾತ್ವಿಕ್ ಆರೋಗ್ಯವಾಗಿದ್ದಾನೆ ಪವಾಡ ಸದೃಶ ರೀತಿಯಲ್ಲಿ ಮನೆಯವರೆಲ್ಲ ಹೇಳ್ತಿರೋದು ಸಿದ್ಧಲಿಂಗ ಮಹಾಪುರುಷರ ಪವಾಡ ಇದೆ ಹಾಗಾಗಿ ಮಗು ಸೇಫ್ ಅಂತ ಆದರೆ ಆಸ್ಪತ್ರೆ ಹತ್ರ ತುಂಬಾ ಜನರು ಬಂದು ಮಗು ಆರೋಗ್ಯ ವಿಚಾರಣೆ ಮಾಡ್ತಿದ್ದಾರೆ ಆದರೆ ವೈದ್ಯರು ಕೆಲವರಿಗಷ್ಟೇ ಅವಕಾಶ ಮಾಡಿಕೊಡ್ತಿದ್ದಾರೆ ಇಪ್ಪತ್ತು ಗಂಟೆಗಳ ಜೀವನ್ಮರಣದ ಹೋರಾಟ ಕೊನೆಗೂ ಆ ಮಗು ಬದುಕ್ತು ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ಕೋತಿದ್ದಾರೆ ಆದರೆ ಅಲ್ಲಿ ನಡೀತಿರೋ ಬೆಳವಣಿಗೆ ಏನಪ್ಪಾ ಅಂದ್ರೆ ಮಗು ಆರೋಗ್ಯ ವಿಚಾರಿಸೋದಕ್ಕೆ ತುಂಬಾ ಜನ ಆಸ್ಪತ್ರೆ ಹತ್ರ ಬರ್ತಿದ್ದಾರಂತೆ ಸದ್ಯಕ್ಕೆ ಮಗು ಸೇಫ್ ಚೇತರಿಸ್ಕೊಳ್ತಾ ಇದೆ ಸಾತ್ವಿಕ್ ಆರೋಗ್ಯವಾಗಿದ್ದಾನೆ ಪವಾಡ ಸದೃಶ ರೀತಿಯಲ್ಲಿ ಮನೆಯವರೆಲ್ಲ ಹೇಳ್ತಿರೋದು ಸಿದ್ಧಲಿಂಗ ಮಹಾಪುರುಷರ ಪವಾಡ ಇದೆ ಹಾಗಾಗಿ ಮಗು ಸೇಫ್ ಅಂತ ಆದರೆ ಆಸ್ಪತ್ರೆ ಹತ್ರ ತುಂಬಾ ಜನರು ಬಂದು ಮಗು ಆರೋಗ್ಯ ವಿಚಾರಣೆ ಮಾಡ್ತಿದ್ದಾರೆ ಆದರೆ ವೈದ್ಯರು ಕೆಲವರಿಗಷ್ಟೇ ಅವಕಾಶ ಮಾಡಿಕೊಡ್ತಿದ್ದಾರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.